ಸ್ನೇಹಿತರೆ ನಮಸ್ಕಾರ. ಆರ್ ವಿ ನಿಮ್ರ ವಾಸ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಸ್ಫಟಿಕ ಅಥವಾ ಏನು ಆಲಮ್ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ನಾನು. ಬಟ್ ಅದು ತಾಂತ್ರಿಕ ದೋಷದಿಂದ ಅಲ್ಲಿ ನಾನು ಏನು ಮಾತುಗಳಾಡಿದ್ದೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದಕ್ಕಿಂತ ಹೆಚ್ಚಿನದಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಜಾಸ್ತಿ ಆಗಿದ್ದರಿಂದ ಇದ್ರ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿಯೆಲ್ಲ ಸ್ವಲ್ಪ ಕೇಳಿಸ್ತಾ ಇಲ್ಲ. ಸೊ ಅದಕ್ಕಾಗಿ ಇದ್ರ ಬಗ್ಗೆ ಮತ್ತೊಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಇದು ಸ್ಫಟಿಕ ಅಥವಾ ಆಲಮ್ ಅಂತ ಹೇಳ್ತಾರೆ. ಇದು ಸ್ನೇಹಿತರೆ ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ, ಪೂಜಾ ಸಾಮಗ್ರಿಗಳು ಸಿಗುತ್ತಲ್ಲ ಆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಹೆಚ್ಚು ಕಡಿಮೆ ಅರ್ಧ ಕೆ ಜಿ ಇದೆ. ಇದಕ್ಕಿಂತ ದೊಡ್ಡ ಪೀಸು ಸಿಗುತ್ತೆ, 1 ಕೆ ಜಿದು ಅರ್ಧ ಕೆ ಜಿ ಸಿಗುತ್ತೆ. ಸ್ನೇಹಿತರೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಇದ್ರ ನೋಡಿ, ನೀವು ಮನೆಯಲ್ಲಿ ಹಾಲ್ನಲ್ಲಿ ಎಂಟ್ರೆನ್ಸ್ನ ಹಾಲ್ನಲ್ಲಿ ಇಡುವುದರಿಂದ ನಿಮಗೆ ಇದು ಶೋ ಪೀಸ್ ಥರನೂ ಕಾಣಿಸುತ್ತೆ. ಬಟ್ ಇದರ ಪ್ರಯೋಜನ ಏನಪ್ಪ ಅಂದರೆ, ಮನೆಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ, ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೂ, ಬೇರೆ ಯಾರ್ದಾದ್ರೂ ಒಂಥರ ಕೆಟ್ಟ ಕಣ್ಣು ಈ ಥರ ಏನಾರ ಬೀಳ್ತಾ ಇದ್ರೂ ಇದು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಸ್ನೇಹಿತರೆ, ಇದನ್ನು ನಾವು ಯಾವಾಗ ತರಬೇಕು ಮನೆಗೆ ಅಂದರೆ, ಅಮಾವಾಸ್ಯೆಯ ನೆಕ್ಸ್ಟ್ ಡೇ ತರಬೇಕು. ಅಮಾವಾಸ್ಯೆ ನೆಕ್ಸ್ಟ್ ಡೇ ತಂದು ಫಸ್ಟ್ ಡೇ ಉಪ್ಪು ನೀರಲ್ಲಿ ಇದನ್ನು ವಾಶ್ ಮಾಡಿ ಇಡಬೇಕು ಸ್ನೇಹಿತರೆ. ಈ ಥರ ನೋಡಿ, ಈ ಥರದಿಂದ ನಿಮಗೆ ಯಾವ ಥರ ಇದು ಪೀಸ್ ಬೇರೆ ಬೇರೆ ಥರ ಸಿಗುತ್ತೆ, ಯಾವ ಹ್ಯಾಂಗಲಲ್ಲಿ ಇರುತ್ತೆ ಅಂತ ನೋಡಿ. ದೊಡ್ಡ ಪೀಸ್ ತಿಂದರೆ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಮನೆಯಲ್ಲಿಡ್ಬೋದು, ಆಫೀಸ್ನಲ್ಲಿಡ್ಬೋದು, ಇಲ್ಲ ಅಂಗಡಿ, ಎಲ್ಲಿ ಬೇಕಾದರೂ ಎನಿವನ್ ಇದನ್ನು ಇಟ್ಕೋಬೋದು. ನೆಕ್ಸ್ಟ್ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಕನಿಷ್ಠ 3 ತಿಂಗಳಿಗೆ ಒಂದು ಸರ್ತಿನಾದ್ರೂ ಇದನ್ನು ಬದಲಾಯಿಸ್ಬೇಕು ಸ್ನೇಹಿತರೆ. ಇದನ್ನು ನೆಕ್ಸ್ಟು 3 ತಿಂಗಳಿಗೆ ಒಂದು ಸರ್ತಿ ಬದಲಾಯಿಸಿ ಇದನ್ನು ಪುಡಿ ಮಾಡಿ ಇದನ್ನು ನಿಮ್ಮ ಬಾತ್ರೂಮ್ ಕಮೋಡಲ್ಲಿ ಹಾಕಿ ಫ್ಲಶ್ ಮಾಡ್ಬೋದು. ಇಲ್ಲ ಅಂದರೆ ಯಾವುದಾದ್ರು ಹರಿತಿರೋ ನೀರು ಸಿಕ್ಕಿದ್ರೆ ಅಲ್ಲಿಗೆ ಹಾಕ್ಬೋದು. ಮತ್ತೆ ನೆಕ್ಸ್ಟು 3 ತಿಂಗಳ ನಂತರ ಮತ್ತೆ ಹೊಸ ತಗೊಬಂದು ಇದೇ ಥರ ಇಡೋದ್ರಿಂದ ನೋಡಿ, ಶೋ ಪೀಸ್ ಥರ ಕಾಣುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಏನೇ ಇದ್ರೂ ನೆಗೆಟಿವ್ ಎನರ್ಜಿ ಎಲ್ಲದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಮನಿ ಫ್ಲೋವನ್ನು ಅಟ್ರ್ಯಾಕ್ಟ್ ಮಾಡ್ಕೊಳೋಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಸ್ನೇಹಿತರೆ. ಇದು ನೋಡಿ, ಹಾಗೆ ನಾನು ಡೆಮೋ ತೋರಿಸ್ತೀನಿ ಮನೆ ಇದರಲ್ಲಿ. ಎಂಟ್ರೆನ್ಸ್ ಹಾಲಿಂದ ಇದ್ದರೆ ನೋಡಿ, ಈ ಥರ ಈ ಪ್ಲೇಸಲ್ಲಿ ಬೇಕಾದರೂ ಇಡ್ಬೋದು ನೀವು. ಇದಕ್ಕಿಂತ ದೊಡ್ಡ ಪೀಸು ಸಿಗುತ್ತೆ, ನೀವು ಬೇಕಾದ್ರೆ ದೊಡ್ಡ ಪೀಸು ತೊಗೊಳ್ಬೋದು. ಶೋ ಇರುತ್ತೆ, ಏನೋ ಅಷ್ಟು ಇದಾಗಿ ಕಾಣಿಸಲ್ಲ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೊಂದು ಏನು ಹೇಳ್ಬೇಕು ಅಂದರೆ, ಇದೇ ಥರ ಇಡ್ಬೋದು. ನೆಕ್ಸ್ಟ್ ಇದಾಗಿಲ್ಲ ಅಂದ್ರೂ, ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂದರೆ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರದಲ್ಲಿ ಹೊರಭಾಗದಲ್ಲಿ ಸಹಿತ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹೊರಭಾಗದಲ್ಲೂ ಸಹಿತ ಇದನ್ನು ಕಟ್ಬೋದು. ಜೊತೆಗೆ ಈ ಮನೆಯಲ್ಲಿ ಈ ಥರ ಇಡೋದ್ರಿಂದ, ಶೋ ಪೀಸ್ ಥರ ಇಡೋದ್ರಿಂದ ಮನೆಯಲ್ಲಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಪ್ಲಸ್ ಇದರಿಂದ ಎನರ್ಜಿನೂ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಬೊಂಬೋ ಟ್ರೀನೂ ಸಹಿತ ಇಡ್ಬೋದು. ಮನೆಗೆ ಬೊಂಬೋ ಟ್ರೀ ಇಡೋದ್ರಿಂದ ವೆಲ್ತ್ ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ, ನೆಗೆಟಿವಿಟಿ ಮಾಡೋದಕ್ಕೆ, ಮತ್ತು ಫ್ರೆಶ್ ಗಾಳಿನ ಕೊಡುವಂಥದ್ದಕ್ಕೆ ಬೊಂಬೋ ಪ್ಲ್ಯಾಂಟು. ಜೊತೆಗೆ ಇದು ಸ್ಫಟಿಕ ಅಥವಾ ಆಲಮ್ನ ಸಹಿತ ಇಡ್ಬೋದು ಸ್ನೇಹಿತರೆ. ಈಗ ಸ್ಫಟಿಕ ಆಲಮ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈ ಥರ ಇರುತ್ತೆ. ಇದು ನಿಮ್ಗೆ ಆನ್ಲೈನಲ್ಲಿ ಬೇಕಾದ್ರೂ ಸಿಗುತ್ತೆ, ಅಮೆಜಾನ್ ಈ ಥರದಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ಪೂಜಾ ಸಾಮಗ್ರಿ ಸಿಗುವಂಥ ಗ್ರಂಥಿಗೆ ಅಂಗಡಿಗಳು ಸಹಿತ ಇದು ಸಿಗುತ್ತೆ, ಅಲ್ಲೂ ತೊಗೊಳ್ಬೋದು. ಸ್ನೇಹಿತರೆ, ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ ವಿ ನಿಮ್ರ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ, ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು. ಸ್ನೇಹಿತರೆ, ಇದು ನೋಡಿ. ನಮಸ್ತೆ ಸ್ನೇಹಿತರೆ.